ನಾ ಹೇಳುವಂತ ಈ ಒಂದು ಟ್ರಿಕ್ ಅನ್ನ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ನೀವು ಉಪಯೋಗಿಸಿ ನೋಡಿ ಫ್ರೆಂಡ್ಸ್. ಖಂಡಿತವಾಗ್ಲಿ ನಿಮಗೂ ಕೂಡ ಚೆನ್ನಾಗಿ ವ್ಯೂಸ್ ಗಳು ಬರುತ್ತೆ. 10x ಫಾಸ್ಟ್ ನಲ್ಲಿನೇ ನಿಮ್ಮ ಚಾನೆಲ್ ಕೂಡ ಗ್ರೋ ಆಗುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಹೇಗೆ ಅನ್ನೋ ಪ್ರಶ್ನೆ ನಿಮಗಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಪ್ರಶ್ನೆಗಳನ್ನ ಕೇಳಬಹುದು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ನಾವು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಶಾರ್ಟ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀವಿ, ಲಾಂಗ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀವಿ. ಸೊ ನಾವು ಫೋಕಸ್ ಮಾಡುವಂತದ್ದು ಶಾರ್ಟ್ ವಿಡಿಯೋಸ್ ಗಳ ಮೇಲೆ. ಯಾಕಂತ ಅಂದ್ರೆ ಅದಕ್ಕೆ ತುಂಬಾ ಟೈಮ್ ಏನೋ ಆಗೋದಿಲ್ಲ. ಸೊ ನಾವು ಡೈಲಿ ಒಂದು ಮಿನಿ ಲಾಗ್ ಅನ್ನ ಸ್ಟಾರ್ಟ್ ಮಾಡಬಹುದು, ಇಲ್ಲ ಅಂತ ಅಂದ್ರೆ ಯಾವ್ದಾದ್ರು ಒಂದು ಶಾರ್ಟ್ ವಿಡಿಯೋನ ನಾವು ಡೈಲಿ ಅಪ್ಲೋಡ್ ಮಾಡಬಹುದು. ಆದ್ರೆ ನಮ್ಗೆ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತ ಅಂದ್ರೆ 3 to 4 hours ಅಂದ್ರೂ ಬೇಕೇ ಬೇಕು. ಅದಾದ ನಂತರ ಎಡಿಟಿಂಗ್ ಮಾಡ್ಬೇಕು, ಕ್ವಾಲಿಟಿ ವಿಡಿಯೋನ ಕೊಡ್ಬೇಕು ಅಂತ ಅಂದ್ರೆ 2 days ಆದ್ರೂ ನಮ್ಗೆ ಟೈಮ್ ಆಗತ್ತೆ ಫ್ರೆಂಡ್ಸ್. ಅದ್ರ ಜೊತೆಗೆ ನಾವು ಯೂಟ್ಯೂಬ್ ನಲ್ಲಿ ಇರುವಂತ ಈ ಒಂದು ಆಪ್ಷನ್ ಕೂಡ ಉಪಯೋಗ ಮಾಡ್ಬೇಕು. ಯಾವುದು ಹಾಗಿದ್ರೆ ಅದು ಕಮ್ಯುನಿಟಿ ಪೋಸ್ಟ್. ಹೌದು, ಸೊ ಕಮ್ಯುನಿಟಿ ಪೋಸ್ಟ್ ಅನ್ನ ತುಂಬಾ ಜನ ಉಪಯೋಗ ಮಾಡೋದಿಲ್ಲ. ಬಟ್ ಕಮ್ಯುನಿಟಿ ಪೋಸ್ಟ್ ಅನ್ನ ಉಪಯೋಗ ಮಾಡಿನೇ ನಾನು ನನ್ನ ವಿಡಿಯೋಸ್ ಗಳನ್ನ ವೈರಲ್ ಮಾಡ್ಕೊಂಡಿದ್ದೀನಿ. ಹೇಗೆ ಅಂತ ಅಂದ್ರೆ, ಯಾವಾಗ ನೀವು ವಿಡಿಯೋನ ಒಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ, ಅದರ ರಿಲೇಟೆಡ್ ಅಂತ ಒಂದು ಥಂಬ್ನೇಲ್ ಅನ್ನ ನೀವು ಕಮ್ಯುನಿಟಿ ಪೋಸ್ಟ್ ಗೆ ಹಾಕ್ಬೇಕಾಗತ್ತೆ. ಸೊ ಅದೇ ಟೈಮ್ ನಲ್ಲಿ ನೀವು ಕಮ್ಯುನಿಟಿ ಪೋಸ್ಟ್ ನಲ್ಲಿ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಜನರಿಗೆ ಗೊತ್ತಾಗತ್ತೆ ಈ ಒಂದು ಚಾನೆಲ್ ನಲ್ಲಿ ಈ ಒಂದು ವಿಡಿಯೋನ ಇವಾಗ ಅಪ್ಲೋಡ್ ಮಾಡಿದ್ದಾರೆ. ಸೊ ನಾನು ಆ ಒಂದು ವಿಡಿಯೋನ ಹೋಗಿ ನೋಡ್ಬೇಕು ಅಂತ ಹೇಳಿ. ಒಂದ್ ವೇಳೆ ಜನರಿಗೆ ಇಷ್ಟವಾಗುವಂತ ವಿಡಿಯೋ ಇದ್ರೆ ಅವರು ನಿಮ್ಮ ಒಂದು ಚಾನೆಲ್ಗೆ ಬಂದು ಆ ವಿಡಿಯೋನ ನೋಡಿ ಹೋಗ್ತಾರೆ. ಇಲ್ಲ ಅಂತ ಅಂದ್ರೆ ನೀವು ಕೊಟ್ಟಿರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವ್ರ ವಿಡಿಯೋನ ನೋಡೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಸೊ ನೀವು ನೋಡ್ತಾ ಇರ್ಬೋದು, ತುಂಬಾ ಜನ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಏನ್ ಮಾಡ್ತಾರೆ, ಅವರು ಅಪ್ಲೋಡ್ ಮಾಡಿರುವಂತ ವಿಡಿಯೋ ಒಂದು ಥಂಬ್ನೇಲ್ ಅನ್ನ ಕಮ್ಯುನಿಟಿ ಪೋಸ್ಟ್ ನಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಸೊ ನಾವೇನ್ ಮಾಡ್ತೀವಿ, ಆ ಒಂದು ಕಮ್ಯುನಿಟಿ ಪೋಸ್ಟ್ ಅನ್ನ ನೋಡ್ಕೊಂಡು ಒಂದ್ ವೇಳೆ ನಮ್ಗೆ ಇಷ್ಟ ಆದ್ರೆ ಅವರ ಒಂದು ಚಾನೆಲ್ಗೆ ಹೋಗಿ ಆ ಒಂದು ವಿಡಿಯೋನ ನೋಡ್ತೀವಿ. ಅದೇ ರೀತಿಯಾಗಿ ನಾವು ಇವಾಗ ನ್ಯೂ ಯೂಟ್ಯೂಬರ್ಸ್ ಇರೋದ್ರಿಂದ ನಮ್ಮ ಒಂದು ಚಾನೆಲ್ಗೆ ಬಂದು ಯಾವ ಆಡಿಯನ್ಸ್ ಕೂಡ ನೋಡೋದಿಲ್ಲ ಫ್ರೆಂಡ್ಸ್. ಹಾಗಾಗಿನೇ ನಾವು ಕಮ್ಯುನಿಟಿ ಪೋಸ್ಟ್ ಅನ್ನೋ ಆಪ್ಷನ್ ಅನ್ನ ತುಂಬಾ ಚೆನ್ನಾಗಿನೇ ಉಪಯೋಗ ಮಾಡಬೇಕು. ಸೊ ಯೂಟ್ಯೂಬ್ ಸ್ವತಃನೇ ಹೇಳಿದೆ, ಕಮ್ಯುನಿಟಿ ಪೋಸ್ಟ್ ಅನ್ನ ಉಪಯೋಗ ಮಾಡ್ಕೊಳ್ಳಿ, ಹಾಗೇನೆ ಲೈವ್ ಸ್ಟ್ರೀಮ್ ಅನ್ನ ಕೂಡ ಉಪಯೋಗ ಮಾಡಿಕೊಂಡು ನೀವು ಕೂಡ ನಿಮ್ಮ ಚಾನೆಲ್ ಅನ್ನ ಮಾನಿಟೈಸೇಷನ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ಕಮ್ಯುನಿಟಿ ಪೋಸ್ಟ್ ನಲ್ಲಿ ನೀವು ಕೇವಲ ಥಂಬ್ನೇಲ್ ಗಳನ್ನ ಅಪ್ಲೋಡ್ ಮಾಡೋದಷ್ಟೇ ಅಲ್ಲ, ನೀವು ಅಲ್ಲಿ ಪಜಲ್ಸ್ ಗಳನ್ನ ಕೂಡ ಅಪ್ಲೋಡ್ ಮಾಡಬಹುದು. ಹೌದು, ಸೊ ನಿಮ್ಮ ಒಂದು ವಿಡಿಯೋ ರಿಲೇಟೆಡ್ ಆಗಿ, ನಿಮ್ಮ ಒಂದು ಚಾನೆಲ್ ನ ರಿಲೇಟೆಡ್ ಆಗಿ ನೀವು ಪಜಲ್ಸ್ ಗಳನ್ನ ತಯಾರಿಸಿ. ಸೊ ಒಂದ್ ವೇಳೆ ನಿಮ್ಗೆ ಪಜಲ್ ಗಳು ತಯಾರಿಸಲಿಕ್ಕೆ ಕಷ್ಟ ಆಗ್ತಾ ಇದ್ರೆ ChatGPT ಹೆಲ್ಪ್ ಅನ್ನ ತಗೊಳ್ಳಿ ಫ್ರೆಂಡ್ಸ್. ಅದು ರೆಡಿ ಟು ಅಪ್ಲೋಡ್ ಪಜಲ್ಸ್ ಅನ್ನೇ ಕೊಡುತ್ತೆ. ಸೊ ನಿಮ್ಮ ಟಾಪಿಕ್ ರಿಲೇಟೆಡ್ ಆಗಿ ಆ ಪಜಲ್ಸ್ ಗಳನ್ನ ನೀವು ಡೈಲಿ ಅಪ್ಲೋಡ್ ಮಾಡ್ತಾ ಬಂದ್ರೆ, ಅಥವಾ ಕ್ವಶನ್ ಅಂಡ್ ಆನ್ಸರ್ ಗಳನ್ನ ಕೂಡ ನೀವು ಕಮ್ಯುನಿಟಿ ಪೋಸ್ಟ್ ನಲ್ಲಿ ಅಪ್ಲೋಡ್ ಮಾಡಬಹುದು. ಯಾವುದೇ ಒಂದು ಕ್ವಶನ್ ಅನ್ನ ಕೊಟ್ಟು ನೀವು ಅದಕ್ಕೆ ಆನ್ಸರ್ ಯಾವುದು ಅಂತ ಕೇಳಿದ್ರೆ ಜನ ಅಲ್ಲಿ ಎಂಗೇಜ್ ಆಗ್ತಾರೆ. ಸೊ ಯಾವಾಗ ಅಲ್ಲಿ ಎಂಗೇಜ್ ಆಗ್ತಾರೆ, ಅವರು ಒಂದು ಉತ್ತರನ ಹುಡುಕ್ಲಿಕ್ಕೆ 2 ಸೆಕೆಂಡ್ ಆದ್ರೂ ಆ ಪ್ರಶ್ನೆನ ಓದ್ತಾನೆ ಇರ್ತಾರೆ. ಅವಾಗ ಅಲ್ಲಿ ಆಡಿಯನ್ಸ್ ಎಂಗೇಜ್ಮೆಂಟ್ ಸಿಗತ್ತೆ. ಆಡಿಯನ್ಸ್ ಎಂಗೇಜ್ಮೆಂಟ್ ಸಿಗೋದ್ರಿಂದ ಯೂಟ್ಯೂಬ್ಗೆ ಗೊತ್ತಾಗತ್ತೆ ಈ ಒಂದು ವಿಡಿಯೋದಲ್ಲಿ ಕಂಟೆಂಟ್ ಇದೆ ಅಂತ ಹೇಳಿ. ಯಾವಾಗ ಅಪ್ಲೋಡ್ ಮಾಡಿರ್ತೀರಾ ಆ ವಿಡಿಯೋಗೆ ಚೆನ್ನಾಗಿ ರೀಚ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಹಾಗೇನೆ ಜನರಿಗೆ ಕೂಡ ಆ ವಿಡಿಯೋ ಇಷ್ಟ ಆದ್ರೆ ಅವರು ಸಬ್ಸ್ಕ್ರೈಬರ್ ಕೂಡ ಮಾಡಿ ಹೋಗ್ತಾರೆ. ಹಾಗಾಗಿನೇ ಕಮ್ಯುನಿಟಿ ಪೋಸ್ಟ್ ಅನ್ನೋ ಈ ಒಂದು ಆಪ್ಷನ್ ಅನ್ನ ಮರೀದೆ ಎಲ್ಲರೂ ಕೂಡ ಉಪಯೋಗಿಸಿ. ಇದರಿಂದ ನಿಮ್ಗೆ ವ್ಯೂಸ್ ಬರ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಪಾಯಿಂಟ್ ಬಂದ್ಬಿಟ್ಟು, ಯಾವಾಗ ನೀವು ಲಾಂಗ್ ವಿಡಿಯೋ ಆಗ್ಲಿ ಅಥವಾ ಶಾರ್ಟ್ ವಿಡಿಯೋ ಆಗ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸೊ ಡೈಲಿ ನಮ್ಗೆ ಅಪ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸೊ ಆವಾಗ ನಾವು ಕಮ್ಯುನಿಟಿ ಪೋಸ್ಟ್ ಅನ್ನ ಹಾಕ್ಬಹುದು. ಇವತ್ತು ನನ್ನ ಒಂದು ವಿಡಿಯೋ ಬರೋದಿಲ್ಲ ಅಂತ ಹೇಳಿ ಆವಾಗ ನೀವು ಒಂದು ಕ್ವಶನ್ ಆನ್ಸರ್ ಇರ್ಬೋದು, ಇಲ್ಲ ಅಂತ ಅಂದ್ರೆ ಯಾವುದೇ ಒಂದು ಒಗಟು ಇರ್ಬೋದು, ಫಜಲ್ ಇರ್ಬೋದು. ಸೊ ಈ ರೀತಿಯಾದಂತ ಪೋಸ್ಟ್ ಗಳನ್ನ ನೀವು ಮಾಡ್ತಾ ಬಂದ್ರೆ ನಿಮ್ಮ ಚಾನೆಲ್ ಕೂಡ ಆಕ್ಟಿವ್ ಆಗಿರುತ್ತೆ. ಹಾಗೆ ಯೂಟ್ಯೂಬ್ ಅಲ್ಗೋರಿದಮ್ಗೆ ಗೊತ್ತಾಗತ್ತೆ ಈ ಒಂದು ಚಾನೆಲ್ನವರು ತುಂಬಾನೇ ಕನ್ಸಿಸ್ಟೆಂಟ್ ಆಗಿದ್ದಾರೆ, ಹಾಗೇನೆ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿ. ನೀವು ಯಾವುದೇ ಒಂದು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಬಂದ್ರು ಕೂಡ ವಿಡಿಯೋ ವೈರಲ್ ಆಗ್ತಾನೆ ಹೋಗುತ್ತೆ. ಹಾಗೇನೆ ಯೂಟ್ಯೂಬ್ ಅಲ್ಗೋರಿದಮ್ ಕೂಡ ನಿಮ್ಮ ವಿಡಿಯೋಸ್ ಗಳನ್ನ ಹೆಚ್ಚು ಜನರಿಗೆ ಪುಷ್ ಮಾಡ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ನಲ್ಲಿ ಇರುವಂತ ಪ್ರತಿ ಒಂದು ಆಪ್ಷನ್ ಅನ್ನ ಉಪಯೋಗಿಸೋದನ್ನ ನಾವು ಕಲಿಬೇಕು. ಸೊ ನ್ಯೂ ಯೂಟ್ಯೂಬರ್ ಇದ್ದಾಗ ಕಮ್ಯುನಿಟಿ ಪೋಸ್ಟ್ ಹಾಕೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಸೊ ಕಮ್ಯುನಿಟಿ ಪೋಸ್ಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಕಮ್ಯುನಿಟಿ ಪೋಸ್ಟ್ ಹಾಕೋದ್ರಿಂದಾನೇ ಜನರನ್ನ ಎಂಗೇಜ್ ಆಗಿ ನಿಮ್ಮ ಒಂದು ಚಾನೆಲ್ ನಲ್ಲಿ ನೀವು ಇಟ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನಿಸಿದೆ ಅಂತ ಹೇಳಿ
ಪ್ಲೀಸ್ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಪ್ರಶ್ನೆಯನ್ನ ಕೇಳಿ ಫ್ರೆಂಡ್ಸ್, ನಾನು ಖಂಡಿತವಾಗ್ಲೂ ಉತ್ತರಿಸ್ತೀನಿ ಅಂತ ಹೇಳ್ತಾ ಇಂತಹದ್ದೇ ಒಳ್ಳೆ ಒಳ್ಳೆ ವಿಡಿಯೋಸ್ಗಳ ಜೊತೆಗೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.